ಶೃಂಗೇರಿ ವಿಧಾನಸಭೆಯ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಮಹಾ ತಿರುವು ಸಿಗ್ತಾ ಇದೆ. ಬಿಜೆಪಿ ಕಾಂಗ್ರೆಸ್ ಹೈಡ್ರಾಮಾ ಮಧ್ಯೆ ನಡೆದಂತಹ ಎಣಿಕೆ ಇದು. ನಿನ್ನೆ ಮಧ್ಯರಾತ್ರಿಯವರೆಗೂ ಕೂಡ ಅಂಚೆ ಮತ ಎಣಿಕೆ ಕಾರ್ಯ ನಡೆದಿದ್ದು ಕಾಂಗ್ರೆಸ್ ಶಾಸಕ ರಾಜೇಗೌಡರಿಗೆ ಬಿಗ್ ಶಾಕ್. ಟಿಡಿ ರಾಜೇಗೌಡರಿಗೆ 255 ಮತಗಳು ಕಡಿಮೆ ಆಗಿದೆ. 201 ಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ದು ಟಿಡಿ ರಾಜೇಗೌಡರು. 2023ರ ವಿಧಾನಸಭೆ ಎಲೆಕ್ಷನ್ ನಲ್ಲಿ ಬಿಜೆಪಿ ಅಭ್ಯರ್ಥಿ ಜೀವರಾಜ್ಗೆ 2 ಮತಗಳು ಕಡಿಮೆ ಆಗಿದೆ. 569 ಅಂಚೆ ಮತವನ್ನ ಪಡೆದಿದ್ದು ರಾಜೇಗೌಡ. ಈಗ ಮರು ಎಣಿಕೆಯಲ್ಲಿ ಮುಂದಿನ 14 ಮತಗಳು ಫೈನಲ್ ಆಗಿದೆ. ಮರು ಎಣಿಕೆಯಲ್ಲಿ 255 ಮತಗಳ ವ್ಯತ್ಯಾಸ ಕಂಡು ಬಂದಿರುವಂತದ್ದು. ಸೊ ಹಾಗಾಗಿ ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಶೃಂಗೇರಿ ಅಂಚೆ ಮತ ಎಣಿಕೆ ಕಾರ್ಯ. ಅಧಿಕೃತ ಘೋಷಣೆಗೂ ಮುನ್ನ ಬಿಜೆಪಿ ಕಾರ್ಯಕರ್ತರು ಒಂದು ಕಡೆ ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ. ನನಗೆ ಬಹುಮತ ಅಂತಿದ್ದಾರೆ ಬಿಜೆಪಿ ಅಭ್ಯರ್ಥಿ ಜೀವರಾಜ್. ಹೈಕೋರ್ಟ್ ಹೋಗಿದ್ರು, ಇದನ್ನ ಪ್ರಶ್ನೆ ಮಾಡಿದರು ಪರಾಜಿತ ಅಭ್ಯರ್ಥಿ. ಇತ್ತ ರಾಜೇಗೌಡರಿಂದ ಟ್ಯಾಂಪರಿಂಗ್ ಆರೋಪವನ್ನ ಮಾಡಲಾಗಿದೆ. ಅಂಚೆ ಮತಗಳನ್ನ ಟ್ಯಾಂಪರಿಂಗ್ ಮಾಡಲಾಗಿದೆ ಅಂತ ಈಗ ಆರೋಪವನ್ನ ಮಾಡ್ತಾ ಇರೋದು ಶಾಸಕ ರಾಜೇಗೌಡ. ಹೈಕೋರ್ಟು 6ನೇ ಏಪ್ರಿಲ್ 2026ರಲ್ಲಿ ಒಂದು ತೀರ್ಪನ್ನು ಕೊಡುತ್ತೆ. ಆ ತೀರ್ಪಿನ ಪ್ರಕಾರ ನಮಗೆ ರೀವೆರಿಫಿಕೇಶನ್ ಮತ್ತು ರೀಕೌಂಟಿಂಗನ್ನು ಆದೇಶ ಮಾಡುತ್ತೆ. ಆ ಆದೇಶದಂತೆ ರೀವೆರಿಫಿಕೇಶನ್ ಹಾಗೂ ರೀಕೌಂಟಿಂಗನ್ನು ನಾವು ಮಾಡಿದ್ದೀವಿ. ಸಂಪೂರ್ಣ ಹೈಕೋರ್ಟ್ನ ಆದೇಶದಂತೆ ನಮಗೆ ತೀರ್ಪನ್ನು ಘೋಷಣೆ ಮಾಡುವಂಥದ್ದು ನಮಗೆ ಹೈಕೋರ್ಟ್ನ ಆದೇಶದಲ್ಲಿ ಹೇಳಿರಲಿಲ್ಲ. ಹಾಗಾಗಿ ನಾವು ಕೇವಲ ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ ಹೈಕೋರ್ಟ್ನ ಆದೇಶದಲ್ಲಿದ್ದಂಥದ್ದು EVM ಮತಗಳ ಬಗ್ಗೆ ಏನು ಹೇಳಿರಲಿಲ್ಲ, ಬರೀ ಅಂಚೆ ಮತಗಳ ಬಗ್ಗೆ ಮಾತ್ರ ಹೇಳಿದ್ದು. ಅಂಚೆ ಮತಗಳನ್ನು ಸುಮಾರು 279 ಅಂತ ಹೈಕೋರ್ಟ್ ಹೇಳಿತ್ತು. ಬೆಳಿಗ್ಗೆ ರೂಮ್ ಓಪನ್ ಮಾಡಿ ತಕ್ಷಣನೇ ಅಲ್ಲಿ ಕೆಲವು ಪೆಟ್ಟಿಗೆ ಲಾಕ್ ಹೊಡೆದಿದ್ರು, ಸೀಲ್ ಇರಲಿಲ್ಲ. ಆ ಬೀಗ ಮೋರಿಬೇಕಾದ್ರೆ ಏನು ಟ್ರಂಕ್ ಇದೆ ಕಟ್ ಆಗಿತ್ತು. ಆಮೇಲೆ ಒಂದು ಪೆಟ್ಟಿಗೆನ ಸ್ವಲ್ಪ ಸಬ್ಬಲ್ ಹಾಕಿನೂ ಬೀಟಂಗೆ ಕಾಣ್ತಾ ಇತ್ತು. ನಾವು ರಿಪೋರ್ಟ್ ಮಾಡ್ತು, ಅದ್ರ ಮೇಲೆಗೆ ಸಂಪೂರ್ಣ ತನಿಖೆ ಮಾಡಿದ್ದಾರೆ. ಶೃಂಗೇರಿ ಅಂಚೆ ಮತಗಳ ಮರು ಎಣಿಕೆ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂಚೆ ಮತಗಳ ಟ್ಯಾಂಪರಿಂಗ್ ಮಾಡಿರೋ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ನಿಂದ ಚಿಕ್ಕಮಗಳೂರು ನಗರ ಠಾಣೆಗೆ ದೂರನ್ನು ಕೊಡಲಾಗಿದೆ. ಸಂಬಂಧಪಟ್ಟಂಗೆ ಟ್ಯಾಂಪರಿಂಗ್ ಆಗಿದೆ ಅಂತ ಅವರ ಆರೋಪ. ಒಂದು ದೊಡ್ಡ ತಿರುವು ಸಿಗ್ತಾ ಇದೆ ಈ ಮರು ಮತ ಎಣಿಕೆಯಲ್ಲಿ. ಅಂದ್ರೆ ಕೇವಲ ಅಂಚೆ ಮತಗಳ ಎಣಿಕೆ. ಸುಧೀರ್ ಕುಮಾರ್ ಮುರೊಳ್ಳಿ ಅವರಿಂದ ದೂರನ್ನು ಕೊಡಲಾಗಿದೆ. DN ಜೀವರಾಜ್ ಅಂದಿನ ಚುನಾವಣಾಧಿಕಾರಿ ವಿರುದ್ಧ ದೂರನ್ನು ಕೊಟ್ಟಿದ್ದು. ಮತಗಳ ಟ್ಯಾಂಪರಿಂಗ್ ಮಾಡಲಾಗಿದೆ ಅಂತ ದೂರನ್ನು ಕೊಡಲಾಗಿದೆ. ಶಾಸಕ TD ರಾಜೇಗೌಡಗೆ ಮಾಜಿ MLC ಗಾಯತ್ರಿ ಶಾಂತಿಗೌಡ ಸೇರಿ ಹಲವರು ಸಾಥ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಮುಖಂಡರು ಕೇವಲ 201 ಮತಗಳ ಅಂತರದಲ್ಲಿ ರಾಜೇಗೌಡರು ಇಲ್ಲಿ ಗೆಲುವನ್ನ ಸಾಧಿಸಿದ್ದು. ಸೊ ಇದು ಕಡಿಮೆ ಅಂತರದ ಗೆಲುವಾಗಿರೋ ಹಿನ್ನೆಲೆಯಲ್ಲಿ ಆಗ 2023ರಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ರು ಜೀವರಾಜ್. ಇದನ್ನ ಪ್ರಶ್ನೆ ಮಾಡಿ ಆಗ ಮರು ಮತ ಎಣಿಕೆಗೆ ಈಗ ಟೈಮ್ ಅನ್ನ ಫಿಕ್ಸ್ ಮಾಡಲಾಗಿತ್ತು. ಈಗ ನಡೀತಾ ಇರುವಂತಹ ಹೈ ಡ್ರಾಮಾ ನೋಡ್ತಾ ಇತ್ತು.